ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ. ಮಾತೆ ಆಡಿಸದೆ ಸ್ಟಿಕ್ಕರ್ ಸಮೀಕ್ಷೆಯನ್ನ ನಡೆಸಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ. ಪರಿಶಿಷ್ಟ ಜಾತಿಗಳ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಗಣತಿಯೇ ಮಾಡಿಲ್ಲ, ಆಗ್ಲೇ ಶಿಫಾರಸು ರೆಡಿ ಆಗ್ತಾ ಇದೆ. ಒಳ ಮೀಸಲಾತಿಯ ಕನಸನ್ನ ಕಾಣ್ತಾ ಇರುವ ಸಮುದಾಯದ ಜನರಿಗೆ ತಣ್ಣೀರೆರಚೋ ಗ್ಯಾರಂಟಿನ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಅನ್ನೋ ಅನುಮಾನ. ಇಷ್ಟೊತ್ತು ನಾನು ಹೇಳಿದ್ ಏನು ಅನ್ನೋದನ್ನ ನಮ್ಮ ಪ್ರತಿನಿಧಿ ಮುತ್ತುರಾಜ್ ಗ್ರೌಂಡ್ ರಿಪೋರ್ಟ್ ಮೂಲಕ, ರಿಯಾಲಿಟಿ ಚೆಕ್ ಮೂಲಕ ಮತ್ತಷ್ಟು ಸರಳವಾಗಿ ನಿಮಗೆ ಮತ್ತಷ್ಟು ಮನದಟ್ಟು ಮಾಡೋ ರೀತಿಯಲ್ಲಿ ವಿವರಿಸಿದ್ದಾರೆ, ಗಮನಿಸಿ. ಸರ್ಕಾರದ ಆದೇಶ ಏನಿದೆ ಹೇಳಿ. ಸ್ಟಿಕ್ಕರ್ ಯಾಕೆ ಅನ್ಸೋದಕ್ಕೆ ಹೇಳಿದ್ದಾರೆ? ಸೆನ್ಸಸ್ ಇದೆಯಾ? ಸೆನ್ಸಸ್ ಎಸ್ ಸಿ ಮನೆನಾ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಎಸ್ ಸಿ ಮನೆ, ಎಸ್ ಸಿ ಇದಾರ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳ್ಬಿಟ್ಟು ಹಾಕ್ಸ್ಬೇಕು. ಈ ಮನೆಗೆ ಅನ್ಸಿದ್ರಲ್ವಾ? ಯಾವ ಮನೆಗೆ? ಹೌದು, ನಾನು ಇಲ್ಲಿ ಏನಂತ ಕೇಳಿದ್ರೆ ಕ್ವಶನ್. ಆ ಮನೆಗೆ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆಗಿ. ಆ ಮನೆಯಲ್ಲಿ ಇದ್ರು ನಾನು ನೋಡ್ಬಿಟ್ಟು ಇಲ್ಲ, ಇಲ್ಲಿ ಮನೇಲಿ ಇಲ್ಲ. ಅಲ್ಲಿ ಈ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ ಸರ್. ಜಾತಿ ಒಂದ್ ನಿಮಿಷ ಸರ್. ಸರ್ ನಿಮ್ಮನ್ನು ಇವ್ರು ಕೇಳ ಅನ್ಸಿದ್ರ ಸರ್? ಇಲ್ಲಿ ಜಸ್ಟ್ ಒನ್ ಕ್ವಶನ್ ಸರ್. ಇಲ್ಲ ಕೇಳಿದ್ರೆ ಅವರು ನೀವು ಯಾವ ಕಾಸ್ಟು ಏನು ಅಂತ ಕೇಳಿದ್ರೆ ಸರ್? ಅಲ್ಲ, ಜಸ್ಟ್ ಒನ್ ಕ್ವಶನ್ ಸರ್. ಇಲ್ಲ ಸರ್, ಅಲ್ಲಿ ಆಕ್ಚುಲ್ ಆಗಿ ರೋಡಲ್ಲಿ ಇಲ್ಲಿ ಆಕ್ಚುಲ್ ಆಗಿ ಬೇರೆ ಕ್ಯಾಸ್ಟ್ಗಳಿದ್ದಾಗ ನಾವು ಅಣಿಸ್ತೀವಿ. ಗುರುತಿನ ಚೀಟಿ ಅನ್ಸುವ ಉದ್ದೇಶ ಏನು? ಎಸ್ ಸಿ ಕ್ಯಾಸ್ಟು ಇದಾರ ಇಲ್ವಾ ಇಲ್ಲಿ ಅಂತ ಹೇಳಿ ಅನ್ಸೋದು. ನೀವು ಹೋಗಿ ಪರಿಶೀಲನೆ ಮಾಡಬೇಕು. ಆಗಿದೆ, ಇದರಲ್ಲಿ ಯಾರು ಇಲ್ಲ ಅಥವಾ ಇದರಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ನಾವು ಅನ್ಸ್ಬೇಕು. ಕರೆಕ್ಟ್. ಅಕ್ಕಪಕ್ಕ ಕೇಳ್ತೀವಿ. ಡೋರ್ಗಳು ಇಲ್ದಾಗ, ಪಕ್ಕದಲ್ಲಿ ಮನೆಯವ್ರು ಇಲ್ದ ಇದ್ದಾಗ ಅವ್ರನ್ನ ಕೇಳ್ತೀವಿ, ಇದು ಎಸ್ ಸಿಗಳಿದಾರ ಈ ಮನೆಯಲ್ಲಿ ಅಂತ. ಇವನ್ನ ಕೇಳಿದಾಗ ಅಕ್ಕಪಕ್ಕನೂ ಕೇಳಿದ್ರು. ಡೋರ್ ಇಲ್ದಾಗ ಅವ್ರನ್ನ ಕೇಳ್ತೀವಿ. ಪಕ್ಕದ ಮನೆ ಡೋರ್ ಕ್ಲೋಸ್ ಆದಾಗ ಇವ್ರ ಪಕ್ಕದ ಮನೆಯವ್ರು ಅದೇ ಕ್ಯಾಶ್ ಅಂತ ಕೇಳ್ತೀವಿ. ಕ್ಲೋಸ್ ಆದಾಗ ಕೇಳ್ಬಿಟ್ಟು ಹೇಳ್ತೀವಿ. ನಾವು ಕೇಳ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಕೇಳೋಣ ಅಂತ ಬಂದ್ ಮೇಲೆ ಹೋದ್ವಿ. ಅಲ್ಲ, ಅಂಗಡಿ ಇದ್ದಲ್ಲ, ಅಂಗಡಿಯಲ್ಲಿ ಕೇಳೋದ್ ಬೇಡ, ಮನೇಲಿ ಕೇಳಲ್ಲ. ಮನೆಗೆ ಹೋಗಿಲ್ವಲ್ಲ, ಮೇಲ್ಗಡೆ ಅನ್ಸ್ಬಿಟ್ಟಿದ್ದಾರೆ 3 ಮನೆಯಲ್ಲೂ. ಕೆಳಗಡೆ ಬಂದಿದ ತಕ್ಷಣ ಇವರು ಗೌರ್ಮೆಂಟ್ ಹೇಳ್ದಂಗೆ ಬರಬೇಡಿ, ನೀವು ಮೊದಲು ಮಾಡಿ ಆಮೇಲೆ ಬರೀರಿ. ನೀವು ಯಾವ ಜಾತಿ ಇದ್ರೆ ಹೇಳಿ, ಯಾವ ಜಾತಿ ಅಲ್ಲ ಕೇಳೋಣ ಅಂತ ಹೋದ್ವಿ ಸರ್. ಮತ್ತೆ ಯಾಕೆ ಅನ್ಸಿದ್ರಿ? ಮೊದಲೇ ಕನ್ಸಿದ್ರಿ ನೀವು? ಅಂಗಡಿಯಲ್ಲಿ ಕೇಳೋದ್ ಬೇಡ ಸರ್, ಮೇಲೆ ಹೋಗಿ ಮನೇಲಿ ಕೇಳೋಣ ಅಂತ ಹೇಳಿ ಹೋದ್ವಿ. ಫಸ್ಟ್ ಫ್ಲೋರ್ ಹೋಗಿದ್ರ? ನಮ್ಮ ನಾತಿ ಮನೆ ಅದು. ಯಾರು ಹೋಗಿಲ್ವಲ್ಲ? ಯಾವ ಜಾತಿ ಅವರು ಹೇಳಿ? ಅಲ್ಲ ಸರ್, ಅಷ್ಟು ಬೇಗ ಅವ್ರು ಕೆಳಗಡೆ ಬಂದ್ವಿ. ಮತ್ತೆ ಹೆಂಗ್ ಅನ್ಸಿದ್ರಿ? ಕರೆದ್ರು, ಹಂಗೆ ಬಂದ್ಬಿಟ್ವಿ. ಇವ್ರು ಕರೆದ್ರು ಅಂದ್ಬಿಟ್ಟು ಅಂತೆಲ್ಲ ನೀವು ಬರೀ ಇದೇ ಆಯ್ತು ನಿಮ್ದು. ಬಿಬಿಎಂಪಿ ನೀವು ಅನ್ಸಿಲ್ಲ, ಸುಮ್ಮನೆ ಕೇಳಿದ್ರೆ ಸುಮ್ಮನೆ ಯಾರೋ ಹೇಳ್ತಾರೆ ಮೇಲೆ ಅಧಿಕಾರಿಗಳು ಅದು ಮಾಡ್ಕೊಂಡು ಹೋಗ್ತಿದ್ರ ಅಷ್ಟೇ. ನೀವು ಬಂದಿಲ್ಲ, ನೀವು ಕೇಳಿಲ್ಲ. ನೀವು ನಮ್ಮ ಹತ್ರ ವಿಜುವಲ್ ಇದೆ. ಈ ಮನೆಗೆ ಕೇಳಿದ್ರಿ, ಹೊರಗಡೆ ನಿಂತು ಫೋಟೋ ಬಂದ್ರಿ. ಹೌದು ಸರ್, ಬೋರ್ಡ್ ನೋಡ್ತೀವಿ. ಬೋರ್ಡ್ ನೋಡಿದಾಗ ಕ್ಲೋಸ್ ಇದ್ದಾಗ, ಡೋರ್ ಕ್ಲೋಸ್ ಇದ್ದಾಗ, ಡೋರ್ ಕ್ಲೋಸ್ ಇದ್ದಾಗ ಬಂದ್ಬಿಡ್ತೀವಿ ಸರ್ ನಾವು. ಹೆಂಗ್ ಬರ್ತೀರಾ? ಸುಮ್ನೆ ಬರ್ಬೇಕು. ಹೌದು, ಮನೆ ಬೆಲ್ ಮಾಡ್ಬೇಕು. ಹೌದು, ಮಾಡಿದ್ರ? ಹೌದು, ಮಾಡಿಲ್ಲ. ಈ ಮನೆಗಳೆಲ್ಲ ಮಾಡಿದೀವಿ. ಆ ಮನೆಗಳಲ್ಲಿ ಬಂದಾಗ ಸರ್ ನಮ್ಮ ಹತ್ರ ವಿಡಿಯೋ ಇದೆ. ಇದು ಸರ್ಕಾರಕ್ಕೆ. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆ ಬಿಜೆಪಿಯಿಂದ ಶ್ರೀನಿವಾಸ್ ಇದ್ದಾರೆ, ಜೆಡಿಎಸ್ನಿಂದ ರಾಜುಗೌಡರಿದ್ದಾರೆ, ಹಾಗೆ ಕೆಪಿಸಿಸಿ ಎಸ್ಸಿ ಘಟಕದ ಅಧ್ಯಕ್ಷರೇ ಆಗಿರುವ ಧರ್ಮಸೇನಾ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸೇನಾ ಸರ್, ನೀವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಇವತ್ತು ಮಾತನಾಡಬಾರ್ದು, ಬದಲಾಗಿ ನಿಮ್ಮ ಸಮುದಾಯದ ಜನ ನಿಮ್ಮ ಮೇಲಿಟ್ಟಿರುವ ವಿಶ್ವಾಸದ ಆಧಾರದ ಮೇಲೆ ಮಾತನಾಡಬೇಕು ಅಂತ ಹೇಳಿ ನನ್ನ ಚಿಕ್ಕ ಮನವಿ. ಈಗ ನಾವು ತೋರಿಸಿದ್ದು ಕೇವಲ ಒಂದು ಸ್ಯಾಂಪಲ್ ಸರ್. ನಿಮ್ಮ ಅನುಮತಿ ಇದ್ರೆ ಇನ್ನೆರಡು ಇನ್ನೆರಡು ಸ್ಯಾಂಪಲ್ಗಳಿದೆ, ಅದನ್ನು ತೋರಿಸಿ ಚರ್ಚೆ ಪ್ರಾರಂಭ ಮಾಡ್ತೀನಿ. ಅದನ್ನು ಪ್ಲೇ ಮಾಡಿ. ಒಬ್ರು ಲೇಡಿ ರಿಯಾಕ್ಟ್ ಮಾಡಿದ್ದಾರೆ, ಅದು ಬೇರೆ ಪ್ರತ್ಯೇಕವಾದ ಏರಿಯಾ. ಹಾಗೆ ಮತ್ತಷ್ಟು ಜನರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಗಮನಿಸಿ. ಅವು ಇನ್ನೂ ಬಂದಿಲ್ಲ, ಸುಮ್ಮನೆ ಎಣಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಬಂದೇ ಇಲ್ಲ. ಬಂದಿಲ್ಲ, ಅಣ್ಸೋಗಿದ್ದಾರೆ ಅಂದರೆ ಈ ಹುಡುಗರು ಯಾವನ ತಂದು ಅಣ್ಸಿದ್ವೇನೋ. ಇನ್ನೂ ಇಲ್ಲೆಲ್ಲೂ ಅಣ್ಸಿಲ್ಲ. ಇದೊಂದು ಎಲ್ಲನ ಬಿದ್ದಿತ್ತೇನೋ ಅಣ್ಸವ್ರು ತಂದು. ಅವು ಇನ್ನೂ ಬಂದಿಲ್ಲ, ಸುಮ್ಮನೆ ಎಣಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಬಂದೇ ಇಲ್ಲ. ಈ ಪರಿಶಿಷ್ಟ ಜಾತಿಯ ಸರ್ವೆಯ ನಕಲಿ ಹೇಗೆ ನಡೀತಾ ಇದೆ ಅಂತ ನಾನು ತೋರಿಸ್ತೀನಿ. ಈಗ RR ನಗರದಲ್ಲಿ ಒಂದು ನಿಮಿಷ ಮೇಡಮ್, ಈ ಮನೆ ಮುಂಭಾಗದಲ್ಲಿ ಒಂದು ಸೇಮ್ ಈಗ ತಾನೇ ನಾವು ಹಿಡಿದ್ವಲ್ಲ, ಅದೇ ರೀತಿಯಾಗಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025 ಅಂತ ಅನಿಸಿದ್ದಾರೆ. ನನ್ನ ಜೊತೆಗೆ ಈ ಮನೆ ಮಾಲೀಕರು, ಈ ಮನೆಯವರು ಇದ್ದಾರೆ. ಅಮ್ಮ, ಈ ಸ್ಟಿಕ್ಕರ್ ಅನಿಸುವಾಗ ನಿಮ್ಮನ್ನೇನಾದರೂ ಯಾವ ಜಾತಿಗೆ ಸೇರಿದವರು, ಎಷ್ಟು ಜನ ಇದ್ರೆ ಅಂತ ಯಾರು ಕೇಳಿದ್ರ? ಯಾರು ಬಂದಿಲ್ಲ ಇಲ್ಲಿಗೆ, ಯಾರು ಬಂದಿಲ್ಲ. ಈಗ ನೀವು ಬಂದಿರೋದೆ ಇದು, ಅದನ್ನ ಅಂಟಿಸಿರೋದಷ್ಟೇ. ನಮಗೆ ಗೊತ್ತಿಲ್ಲ, ನಾವು ಇಲ್ಲ ಇದ್ದೋ ಅಂಟಿಸ್ಬಿಟ್ಟು ಹೋಗೋರು. ಸುಮ್ಮನೆ ಅಂಟಿಸ್ಬಿಟ್ಟು ಹೋಗೋರು. ಅಲ್ಲಿ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಹೋಗ್ಲಿ, ಯಾವ ಜಾತಿ ಏನು ಕೇಳಲಿಲ್ಲ ನಮ್ಮನ್ನ. ನಮಗೆ ಗೊತ್ತೇ ಇಲ್ವಲ್ಲ ಅವ್ರು ಬಂದಿರೋದು. ಅಂಟಿಸ್ಬಿಟ್ಟು ಹೋದ್ರು. ಅಷ್ಟೇ. ಇದು ಸರ್ಕಾರದಿಂದ ಆಗ್ತಿರುವಂತಹ ಪರಿಶಿಷ್ಟ ಜಾತಿ ಸಮೀಕ್ಷೆ. ಇದು ನೋಡಿದಾಗ ಏನು ಅನ್ಸುತ್ತೆ? ಏನು ಗೊತ್ತಿಲ್ಲ, ನೀವು ಪರಿಶೀಲನೆ ಮಾಡ್ತಾ ಇದ್ದೀರಿ, ಮಾಡಬೇಕು ಮಾಡಿ.
ಬರೀ ಅಲ್ಲೇನಂತ ಬರ್ದಿದ್ದಾರೆ ನೋಡ್ರಿ, ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಅಂತ ಬರ್ದಿದ್ದಾರೆ. ಸಮೀಕ್ಷೆ ಮಾಡ್ಬೇಕಂದ್ರೆ ಎನ್ಕ್ವೈರಿ ಮಾಡ್ಬೇಕಲ್ವ ಯಾವ ಜಾತಿ ಏನು ಅಂತ. ಇವಾಗ ನಾವು ಯಾವ ಜಾತಿ ಅಂತ ಗೊತ್ತಿಲ್ಲದೇ ಹೆಂಗೆ ಫಸ್ಟ್ ಆಫ್ ಆಲ್ ಜಾತಿಗಣನೆ ಮಾಡಲೇಬಾರ್ದು. ಈಗ ಮಾಡ್ತಿದ್ದಾರೆ ಅಂದರೆ ಅದು ಒಳಗಡೆ ಇದ್ದೀವಿ ಬಟ್ ಗೊತ್ತಿಲ್ಲದೇ ಬರೀ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಷ್ಟೇ. ನಾವು ಒಳಗಡೆ ಇದ್ದೀವಿ, ಅವ್ರು ಬರೀ ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ. ಇದು 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 ನಡೆದಿರುವಂಥದ್ದು ಅಸಲಿಯತ್ತು. ಇದು ರಿಪಬ್ಲಿಕನ್ನ ದೊಡ್ಡ ಇಂಪ್ಯಾಕ್ಟ್. ಇದು ಪರಿಶಿಷ್ಟ ಜಾತಿಯ ಸಮೀಕ್ಷೆ ಅನ್ನೋ ಹೆಸರಲ್ಲಿ BBMP ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ಕೊಡುವ. ಅಲ್ಲಿಗೆ ಸರ್ ನಾನು ಪ್ರಶ್ನೆನೇ ಕೇಳಲ್ಲ, ನಿಮ್ಮ ಪ್ರತಿಕ್ರಿಯೆ ಏನಿದೆ? ಮೇಡಮ್, ಇನ್ ಜನರಲ್ ಇವತ್ತು ನಾಗಮೋಹನ್ ದಾಸ್ ಸಾಹೇಬರು ಕೂಡ ರಿಪೋರ್ಟನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ 90% ಆಗಿದೆ. ಬೆಂಗಳೂರಲ್ಲಿ ಓವರಾಲ್ ಟೋಟಲ್ ತುಂಬ ವೀಕ್ ಇದೆ ಅನ್ನೋದನ್ನು ಆಯೋಗದ ಅಧ್ಯಕ್ಷರೇ ಹೇಳಿದ್ದಾರೆ. ಸೊ ತಾವು ಹೇಳಿದಾಗೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇದೇ ಜಾಗದಲ್ಲಿ ಸೌಖ್ಯ ಗಾಂವ್ಕರ್ ಇವರೆಲ್ಲ ಇದ್ದಂಥದ್ದು. ನಾನು ಭಾಳ ಡಿಬೇಟ್ಸ್ ಇಲ್ಲಿ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ಜಾತಿ ಅಥವಾ ಪಕ್ಷ ಅಥವಾ ಸರ್ಕಾರ ಇದು ಬಿಡಬೇಡಿ. ನನ್ನ ಲೈಫಲ್ಲಿ ವಾಸ್ತವತೆ ಏನಿದೆ, ಪ್ರಾಮಾಣಿಕತೆಯಿಂದ ನಾನು ಕೆಲಸನ ಮಾಡಿದ್ದೀವಿ. ಅಲ್ಲಲ್ಲ, ನೀವು ಫಸ್ಟೇ ಕೇಳ್ಕೊಂಡ್ರಲ್ಲ, ಅದರ ನನ್ನ ಬಗ್ಗೆ ನೀವು ಬೇರೆಯವ್ರ ಬಗ್ಗೆ ನಾನು ಟೀಕೆ ಮಾಡಲ್ಲ, ಏನಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಆತ್ಮಸಾಕ್ಷಿಗೆ ನಾನು ಇರ್ತೀನೋ ಹೊರತು ಯಾವುದೇ ಥರದ ಇನ್ಫ್ಲೂಯೆನ್ಸ್ ಆಗಲಿ ಏನಾಗಲಿ ಯಾವತ್ತೂ ಕೂಡ ಭಾವಿಸ್ಕೋಬೇಡಿ. ಇದು ನನ್ನ ಮೊದಲನೇ ಮನವಿ. ಯಾಕೆ ಹೇಳಿದ್ದಕ್ಕೆ ನನ್ನ ಮನವಿ ಅಷ್ಟೇ, ಆಯ್ತಾ? ಸೊ ಈಗೇನು ತಾವು ಈ ವರದಿಗಳು ಹೇಳ್ತಾ ಇದ್ದೀರಿ, ಈಗ ಬೇರೆ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಆಲ್ರೆಡಿ ಶಿಫಾರಸು ಆಗಿಬಿಟ್ಟಿದೆ. ಒಳ ಮೀಸಲಾತಿಗೆ ಶಿಫಾರಸು ಆಗಿದೆ. ಕರ್ನಾಟಕದಲ್ಲಿ ಈ ಥರ ಪ್ರಾಬ್ಲಮ್ಗಳಿಂದನೇ ಇವತ್ತವರೆಗೂ ನಾವು ಮಾಡೋಕ್ಕಾಗಿಲ್ಲ. ಈಗಾಗಲೇ ಎರಡು ಟೈಮ್ ಎಕ್ಸ್ಟೆಂಡ್ ಆಗಿ ಇವತ್ತು ಕೂಡ ತಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, 6ನೇ ತಾರೀಕುವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾಗಮೋಹನ್ ದಾಸ್ ಸಾಹೇಬರು. ಇನ್ನೂ 6 ದಿವಸ ಮುಂದಕ್ಕೆ ಹೋಗಿದೆ. ಅವರು 15 ದಿವಸ ಏನೋ ಕೇಳಿದ್ರು ಅಂತಲೂ ಕೂಡ ಹೇಳಿದ್ದಾರೆ. ಕೆಲವರೆಲ್ಲ ಮನವಿ ಮಾಡಿದರು ಅಂತೇಳಿ. ಎಕ್ಸ್ಟೆಂಡ್ ಆಗಿರೋದು ಏನಕ್ಕೆ ಸರ್? ಈ ಸಮೀಕ್ಷೆ ಮಾಡೋಕೆ ಅಥವಾ ಶಿಫಾರಸಿನ ವರದಿ ಕೊಡೋಕೆ? ಬ್ಯಾಂಗ್ಳೂರಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಇದು ನಾವು ಮಾಡೋಕ್ಕಾಗ್ತಾ ಇಲ್ಲ, ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತೇಳಿ. ಅದಕ್ಕೆ 10 ಕಾರಣಗಳಿದೆ. ನಿಮಗೆ ಗೊತ್ತಿರುವಾಗೆ ಎಷ್ಟೋ ಜನ ಜಾತಿಗಳು ಹೇಳ್ಕೊಂಡಿರಲ್ಲ, ಎಷ್ಟೋ ಕಡೆ ಮುಂದೆ ಬರಲ್ಲ. ನಮ್ಮ ಜಾತಿ ಗೊತ್ತಾದರೆ ನಮಗೆ ಇವತ್ತು ನೀವು ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಚಾಮರಾಜನಗರದಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಒಬ್ಬರು ದಲಿತರನ್ನ ಇದಾಕಿದ್ರೆ ಅಲ್ಲಿ 21 ಜನ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ನಾವು ಕೂಡ ಎಲ್ಲ ಕಡೆ ಸ್ಟೇಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ನಾನು ರಾಜ್ಯ SC ಘಟಕದಿಂದ ನಾನೇ ಕೂಡ ಅದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಈ ಥರದ ಸಮಸ್ಯೆಗಳು ರಾಜ್ಯದಲ್ಲಿ ನನಗೆ ಗೊತ್ತಿರುವಾಗೆ ಪರಿಶಿಷ್ಟ ಜಾತಿಯವ್ರಿಗೆ ಇರ್ತಕ್ಕಂಥ ಹಿಂಸೆ ಅದು ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ. ಅದು ಅನುಭವಿಸೋನಿಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ನಾನು ಈಗ ಆ ಡಿಬೇಟ್ ಅಲ್ಲ ಇದು. ಸೊ ಇಲ್ಲಿ ಮನೆಗಳು ತಗೊಂಡಿರ್ತಾರೆ, ಬೇರೆ ಜಾತಿ ಹೆಸರುಗಳು ಹೇಳಿರ್ತಾರೆ, ಅಥವಾ ಈ ಕಾರಣಗಳಿಗೆ ಅದು ಪ್ರಗತಿ ಆಗ್ತಾ ಇಲ್ಲ ಮೇಡಮ್. ನನಗೆ ಗೊತ್ತಿರೋ ಪ್ರಗತಿ ಆಗ್ತಾ ಇಲ್ಲ. ಸೊ ಈಗ ನೀವು ಮಾಡೋದು ನಾನು ತಪ್ಪಂತ ನಾನೇನು ಹೇಳಕ್ ಹೋಗಲ್ಲ. ಅದನ್ನ ನಾಗಮೋಹನ್ ದಾಸ್ ಒಂದು ಚಿಕ್ಕ ಅನುಮಾನ, ಕ್ಷಮೆ ಇರಲಿ, ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ಮನೆಗೆ ಹೋಗಿ ಮಾಹಿತಿಯನ್ನ ಪಡಿಬೇಕು ಅನ್ನೋದ್ರ ಅರ್ಥವೇ ಅಕ್ಕಪಕ್ಕ ಮನೆಯವರಿಗೆ ಡಂಗೂರ ಸಾರದೆ ಆ ಮನೆಯಲ್ಲಿ ವಾಸವಿರುವ ವ್ಯಕ್ತಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಸಮೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಅದನ್ನ ತಿಳ್ಕೊಂಡು ಅವ್ರು ಒಪ್ಪಿ ಹೌದು ನಾವು ಪರಿಶಿಷ್ಟ ಜಾತಿ ಅಂತಂದ್ರೆ ಅದ್ರಲ್ಲಿ ಉಪಪಂಗಡನ ಅಥವಾ ಜಾತಿನ ಅದನ್ನ ನಮೂದು ಮಾಡ್ಕೊಳ್ಬೇಕು ಅನ್ನೋದೇ ನಿಯಮ ಇರೋದು, ಹೌದಲ್ವಾ? ಅಂಥದ್ರಲ್ಲಿ ಬೆಂಗಳೂರಿಗರು ಹಿಂದೇಟ್ ಹಾಕ್ತಾರೆ. ಹಾಗಾಗಿ ಸ್ಟಿಕ್ಕರ್ ಅಂಟಿಸಿ ಹೋಗ್ಬಿಟ್ರು, ಅವ್ರನ್ನ ಕೇಳಲೂ ಇಲ್ಲ, ಅವ್ರಿಗೆ ಮುಜುಗರ ಮಾಡಲಿಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅನ್ನೋದಕ್ಕೆ ಸ್ಟಿಕ್ಕರ್. ಈಗ ಸಮಜಾಯಿಷಿ ಆಗ್ಲಿಕ್ಕೆ ಸಾಧ್ಯನಾ? ಕಾರಣ ಆಗ್ಲಿಕ್ಕೆ ಸಾಧ್ಯ? ನೋಡಿ, ಇಲ್ಲಿ 2-3 ಥರ ಇದೆ. ಸೊ ಏನು ನೀವು ಹೇಳ್ತಾ ಇದ್ದೀರಿ, ಇದರ ಪ್ರಶ್ನೆಗೆ ನಾನು ಹೇಳಬೇಕಂತ ಹೇಳಿದ್ರೆ, ಈಗ ನಾನು ಪರಿಶಿಷ್ಟ ಜಾತಿಯಲ್ಲಿ ನಾನು ಇದ್ದೀನಿ, ನಾನು ಹೇಳ್ಕೊಳ್ಳೋದಕ್ಕೆ ನಾನು ಮುಂದೆ ಬರಲ್ಲ. ಅವ್ರು ಹೇಳ್ಕೊಳ್ಳಿಲ್ಲ ಅಂದ್ರೂ ಸರ್ಕಾರ ಅದನ್ನು ಗುರುತಿಸಿ ಈಗೇನು 5% 6% ಕೊಡಬೇಕು, ಮತ್ತು 4% ಕೊಡಬೇಕು, 3% ಕೊಡಬೇಕು ಅಂತೇಳಿ. ನೀವು ಯಾವುದೇ ಜಾತಿ ಹೇಳ್ದೆ ಹೋದ್ರೂ, ಯಾವುದೇ ಜಾತಿಯವರು ಹೆಸರುಗಳನ್ನ ಹೇಳದೆ ಬರೆಸದೇ ಹೋದ್ರು ಕೂಡ ಅವ್ರು 1%ಗೆ ತಗೊಂಡೋಗಿ ಹಾಕ್ತಾರೆ. ರೆಡಿ ಇದಾರಾ ಇಲ್ವಾ ಜನರನ್ನ ತಿಳ್ಕೊಳ್ಬೇಕಂದ್ರೆ ಜನರನ್ನ ಮಾತಾಡಿಸ್ಬೇಕಲ್ಲ. ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಹಳ ಇದೆ ಮೇಡಮ್. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಸರ್, ಇದು ಕಳ್ಳಾಟ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇದು ಕಳ್ಳಾಟ. ಟೆಕ್ನಿಕಲ್ ಅಂದ್ರೆ ಈಗ ನಾನೇ ಮುಂದೆ ಬರ್ದೇ ಇದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಅರೆ ಮುಂದೆ ನಾನು ಸಿಂಪಲ್ ಆಗಿ ಮುಂದೆ ಬರ್ತಾರಾ ಇಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಜನರ ಮುಂದೆ ನಿಲ್ಬೇಕು. ನಿಲ್ತಿಲ್ಲ ಸಿಬ್ಬಂದಿ. ಖಾಲಿ ಮನೆಗಳಿಗೆ ಸರ್, ನೀವು ನಂಬ್ತಿರೋ ಇಲ್ಲೋ, ನಾನು 4 ದಿನದ ಹಿಂದೆ ಒಂದು ಟ್ವಿಟರ್ ಅಲ್ಲಿ ಹಾಕಿದ್ದೆ, ನಮ್ಮ ಮನೆ ಕಾಂಪೌಂಡ್ಗೂ ಕೂಡ ನಮ್ಮ ಮನೇಲಿ ಯಾರೂ ಇಲ್ಲದೆ ಇರುವಾಗ ಬಂದು ಅನ್ಸೋಗಿದ್ರು. ಜಾತಿ ಹೌದೋ ಎಲ್ಲೋ ಪ್ರಶ್ನೆ ಅಲ್ಲ ಸರ್,
ಈ ಮನೆ ಅದ್ರ ಕೆಳಗೆ ಬಂದಿರೋ ಕಮೆಂಟ್ ಗಳನ್ನು ಓದ್ಬಿಡ್ತೀನಿ ಅಲ್ಲ, ಸರ್. ಒಂದ್ ನಿಮಿಷ ಕೇಳಿ. ಅಪಾರ್ಟ್ಮೆಂಟ್ಗಳು ಲಾಕ್ ಆಗಿ 2 ತಿಂಗಳಾಗಿದೆಯಂತೆ, ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ, ಸಮೀಕ್ಷೆ ಆಗಿದೆ ಅಂತ ಅಲ್ಲ, ಹೇಳಿ. ಒಂದು ನಿಮಿಷ. ಮನೆಯಲ್ಲಿ ಯಾರು ಇಲ್ದಿರುವಾಗ ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ ಸರ್. ಸ್ಕೂಟರ್ ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಿಂತಿರೋ ಸ್ಕೂಟರ್ ಮೇಲೆ ಸ್ಟಿಕ್ಕರ್ ಇದೆ ಸರ್. ಏನ್ ಹೇಳ್ತೀರಿ ಇದಕ್ಕೆ? ಟೆಕ್ನಿಕಲ್ ಪ್ರಾಬ್ಲಮ್. ನಾನು ಒಂದು ಹೇಳ್ತೀನಿ, ನಾನು ಡಿಫೆಂಡ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಪ್ರತಿಯೊಂದು ಮನೆಯೂ ಕೂಡ ಅವರು SC ಇರಲಿ ಇಲ್ಲದೆ ಹೋಗಲಿ ಆ ಮನೆ ಸಮೀಕ್ಷೆ ಆಗಿದೆ ಅನ್ನೋದು ಅದರ ಇದು ಸ್ಟಿಕ್ಕರ್ ಹಾಕಿರೋದು. ಅವರು SC ಇದಾರೋ ಇಲ್ಲ ಅನ್ನೋದು ಸೆಕೆಂಡ್ರಿ. ಈ ಮನೆಯಲ್ಲಿ SC ಇದಾರೋ ಇಲ್ಲ ಅನ್ನೋದನ್ನ ನಾನು ಚೆಕ್ ಮಾಡಿದ್ದೀನಿ